ಜಿ ಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS 2ನಲ್ಲಿ ಮೊಬೈಲ್ ನಂಬರ್ ಅದೇ ರೀತಿಯಾಗಿ ಮೇಲ್ ಐ ಡಿಯನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ನಾವು HRMS 2 ಹೋಮ್ ಸ್ಕ್ರೀನಿಗೆ ಬಂದುಬಿಟ್ಟು KGI ಸಂಖ್ಯೆ ಮತ್ತು ಪಾಸ್ವರ್ಡನ್ನು ನಮೂದಿಸಿ ನಂತರ ಕ್ಯಾಪ್ಚಾ ನಮೂದಿಸಬೇಕು. ಕ್ಯಾಪ್ಚಾ ನಮೂದಿಸಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುವುದು. ಮೊಬೈಲ್ ಸಂಖ್ಯೆಗೆ ಬಂದಂಥ OTPಯನ್ನು ನಮೂದಿಸಿ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ವಿಸಸ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ನಲ್ಲಿ ಡಾಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರೊಫೈಲ್ನಲ್ಲಿ ಸಿಬ್ಬಂದಿಯ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ಸಿಬ್ಬಂದಿಯ KGI ಸಂಖ್ಯೆ ಆಗಿರಬಹುದು, ಸಿಬ್ಬಂದಿಯ ಹೆಸರಾಗಿರಬಹುದು. ನಾವು ಈ ಒಂದು ಸ್ಕ್ರೀನಿನಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಬಹುದು. ಬದಲಾವಣೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಪ್ಡೇಟ್ ಮಾಡಬೇಕು. ಅದೇ ರೀತಿಯಾಗಿ ಮೇಲ್ ಐ ಡಿಯನ್ನು ಸಹ ನಾವು ಇದರಲ್ಲಿ ಹೊಸದಾದಂಥ ಮೇಲ್ ಐ ಡಿಯನ್ನು ಸೇರ್ಪಡೆ ಮಾಡಬಹುದು. ಇಲ್ಲದಿದ್ದಲ್ಲಿ ಈಗಾಗಲೇ ಇದ್ದಂಥ ಮೇಲ್ ಐ ಡಿಯನ್ನು ಸಹ ನಾವು ಬದಲಾವಣೆ ಮಾಡಬಹುದು. ಮೇಲ್ ಐ ಡಿಯನ್ನು ನಮೂದಿಸಬೇಕು. ಈ ಒಂದು ಸ್ಕ್ರೀನ್ನಲ್ಲಿ ಮೇಲ್ ಐ ಡಿಯನ್ನು ನಮೂದಿಸಿದ ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೇಲ್ ಐ ಡಿ ಅಪ್ಡೇಟ್ ಆಗುವುದು. ಈ ರೀತಿಯಾಗಿ ನಾವು HRMS 2ನಲ್ಲಿ ಮೊಬೈಲ್ ಸಂಖ್ಯೆ ಆಗಿರಬಹುದು, ಅದೇ ರೀತಿಯಾಗಿ ಮೇಲ್ ಐ ಡಿಯನ್ನು ಸಹ ಬದಲಾವಣೆ ಮಾಡಲು ಅವಕಾಶ ಇರುತ್ತದೆ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.